ಹಾಯ್ ವಿವರ್ಸ್, ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್. ನಾನಿವತ್ತು ಮನೆಯಲ್ಲೇ ಸುಲಭ ರೀತಿಯಿಂದ ಗೋಬಿ ಮಂಚೂರಿ ಮನೆಯಲ್ಲಿರುವ ಐಟಮ್ಗಳನ್ನು ಉಪಯೋಗಿಸಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಲಿಕ್ಕೆ ಬಂದಿದ್ದೇನೆ. ನಮ್ಮ ಮನೆ ಮಕ್ಕಳಿಗೆ ತುಂಬ ಇಷ್ಟವಾದಂತಹ ರೆಸಿಪಿ ಇದು. ಇದರಲ್ಲಿ ಮನೆಯಲ್ಲಿ ಸಾಧಾರಣವಾಗಿ ನಾವು ಉಪಯೋಗಿಸುವಂತಹ ಐಟಮ್ಗಳನ್ನೇ ಉಪಯೋಗಿಸಿಕೊಂಡು ನಾನಿಲ್ಲಿ ಈ ಗೋಬಿ ಮಂಚೂರಿಯನ್ನು ಮಾಡುವಂಥದ್ದು. ಎಲ್ರಿಗೂ ಗೊತ್ತೇ ಇದೆ, ಕಾಲಿಫ್ಲವರ್ ಎನ್ನುವುದು ವೆಜಿಟೇರಿಯನ್ಸ್ನ ಚಿಕನ್ ಅಂತೇಳಿ ಹೇಳಲಾಗ್ತದೆ. ಅದ ಕಾರಣ ನಾನಿಲ್ಲಿ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಅಗತ್ಯವಿರುವಷ್ಟು ಉಪ್ಪು ಹಾಕಿ ಅದಕ್ಕೆ ನೀರನ್ನು ಸೇರಿಸಿದ್ದೇನೆ. ಯಾಕಂದರೆ ಹೊಡಿ ಉಪ್ಪಿದ್ದರೆ ಹೀಗೆ ಮಾಡುವ ಅಗತ್ಯ ಇಲ್ಲ. ಇನ್ನು ಇದಕ್ಕೆ ಸ್ವಲ್ಪ ಹಿಂಗ್ ಪೌಡರ್ ಕೂಡ ಹಾಕಿದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಕದಡಬೇಕು. ಮತ್ತು ಇದಕ್ಕೆ ನಾನು ಹಾಕಿರೋದು 1 ಗ್ಲಾಸಿನಷ್ಟು ಕಡಲೆ ಹುಡಿಯನ್ನು, ಇನ್ನೊಂದು 1/4 ಗ್ಲಾಸಿನಷ್ಟು ಕಾರ್ನ್ ಫ್ಲೋರನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ನಮ್ಮಲ್ಲಿ ಹುಡಿ ಉಪ್ಪು ಇರೋದಾದರೆ ಹೀಗೆ ಮತ್ತೆ ಹಾಕಿಕೊಂಡ್ರೆ ಸಾಕು, ಮತ್ತೆ ನೀರು ಹಾಕುವ ಅಗತ್ಯ ಇರುವುದಿಲ್ಲ. ಮತ್ತು ನಾನು ಇದಕ್ಕೆ ಸೇರಿಸ್ತಾ ಇರೋದು 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್. ಅಂದರೆ ಬಣ್ಣ ಬರಬೇಕಿದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರೇ ಉಪಯೋಗಿಸಬೇಕಾಗ್ತದೆ. ಅದಲ್ಲದಿದ್ದರೆ ನಿಮ್ಮಲ್ಲಿರುವಂತಹ ಯಾವುದೇ ಮೆಣಸಿನ ಹುಡಿಯನ್ನು ಕೂಡ ಇದಕ್ಕೆ ಸೇರಿಸ್ಬೋದು. ಮತ್ತು ಒಂದು ಅರ್ಧ ಸ್ಪೂನಿನಷ್ಟು ಅರಶಿನ ಹುಡಿಯನ್ನು ಕೂಡ ಹಾಕಿದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಯಾಕೆಂತೇಳಿದರೆ ಅದರಲ್ಲಿ ಈ ಹುಡಿಗಳು ಗಟ್ಟಿಯಾಗಿ ನಿಲ್ಲದಂತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕದಡುವಂಥದ್ದು. ಈ ರೀತಿಯಾಗಿ ಎಲ್ಲ ಹುಡಿಗಳು ಒಂದೇ ರೀತಿಯಾಗಿ ಮಿಕ್ಸ್ ಆಗಬೇಕು. ನೋಡಿ, ಇಷ್ಟು ನೀರು ಸೇರಿಸಿದರೆ ಸಾಕು, ಇದಕ್ಕಿಂತ ನೀರು ಮಾಡೋದು ಬೇಡ. ಇನ್ನು ಈಗಾಗಲೇ ತೊಳೆದಿಟ್ಟಿರುವಂತಹ ಕಾಲಿಫ್ಲವರ್ ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿರುವಂತಹ ಕಾಲಿಫ್ಲವರನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡುವ. ಹೀಗೆ ಕ್ಲೀನ್ ಮಾಡಿಟ್ಟಿರುವಂತಹ ಕಾಲಿಫ್ಲವರ್ ಎಲ್ಲವನ್ನು ಈ ಮಿಶ್ರಣದಲ್ಲಿ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿದ ಬಳಿಕ ಒಂದು 10 ನಿಮಿಷ ನಮಗೆ ಮುಚ್ಚಿಟ್ಟು ಬಳಿಕ ತೆಗೆದು ಫ್ರೈ ಮಾಡುವ. ಈಗ ನೋಡಿ, ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದನ್ನು ಮುಚ್ಚಿಡುವ. 10 ನಿಮಿಷದ ನಂತರ ಎಣ್ಣೆ ಬಿಸಿಯಾದ ಮೇಲೆ ಹೈ ಫ್ಲೇಮ್ ಮಾಡಿಯೇ ಈ ರೀತಿ ಇದನ್ನು ಒಂದೊಂದಾಗಿ ಎಣ್ಣೆಗೆ ಹಾಕಿ ಕೊಟ್ಟ ನಂತರ ಫ್ಲೇಮನ್ನು ಕಡಿಮೆ ಮಾಡಬೇಕು. ನಂತರ ಅದು ಚಿಕ್ಕ ಉರಿಯಲ್ಲೇ ಫ್ರೈ ಆಗಬೇಕು. ಹೈ ಫ್ಲೇಮಲ್ಲೇ ಇಟ್ಟರೆ ತಕ್ಷಣ ಅದು ಹೊರಗೆ ಮಾತ್ರ ಫ್ರೈ ಆಗ್ತದೆ, ಒಳಗೆ ಅಷ್ಟು ಫ್ರೈ ಆಗೋದಿಲ್ಲ. ಆದ ಕಾರಣ ಚಿಕ್ಕ ಉರಿಯಲ್ಲೇ ಇಟ್ಟುಕೊಂಡು ಬೇಯಿಸಿ ತೆಗಿಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ಎರಡೂ ಬದಿ ಕೂಡ ಈ ರೀತಿ ಫ್ರೈ ಮಾಡಬೇಕು. ಈ ಚಾನೆಲ್ ನೀವು ಮೊದಲ ಬಾರಿಗೆ ನೋಡೋದಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿಕೊಡಿ. ಮನೆಯಲ್ಲೇ ಈ ಐಟಮನ್ನು ಮಾಡಿ ತಿಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು. ಹೀಗೆ ನೋಡಿ, ಎಲ್ಲವನ್ನು ನಾವು ಫ್ರೈ ಮಾಡಿ ತೆಗಿಬೇಕು. ಇನ್ನು ಒಂದು ಪಾತ್ರೆ ತೆಗೆದುಕೊಂಡು ಅದರಲ್ಲಿ ಅರ್ಧದಷ್ಟು ನೀರು ಸೇರಿಸಿದ್ದೇನೆ. ಇನ್ನು ಇದರಲ್ಲಿ ಹುಣಸೆ ಹುಳಿಯನ್ನು ಹಾಕಿ ಕೈಯಲ್ಲೇ ಕಿವುಚಿಕೊಂಡು ಅದರ ರಸವನ್ನು ತೆಗಿಬೇಕು. ಈ ರೀತಿಯಾಗಿ ಹುಣಸೆ ಹುಳಿ ಜ್ಯೂಸ್ ರೆಡಿ ಮಾಡಿಟ್ಟುಕೊಳ್ಳುವ.
ಅದರ ವೇಸ್ಟನ್ನು ನಮಗೆ ತೆಗೆದಿಡುವ. ಬಳಿಕ ಇದಕ್ಕೆ ನಾವು 1 ಸ್ಪೂನಿನಷ್ಟು ಕಾರ್ನ್ ಫ್ಲೋರನ್ನು ಸೇರಿಸ್ತಾ ಇದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರಿನಲ್ಲಿ ಹೊಡಿ ಚೆನ್ನಾಗಿ ಕರಗಬೇಕು. ಅದೇ ರೀತಿ ಇದೇ ಸಮಯದಲ್ಲೇ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ಕಲ್ಲುಪ್ಪು ಇರುವಂಥದ್ದು, ಆದ ಕಾರಣ ಕಲ್ಲುಪ್ಪನ್ನು ಅಗತ್ಯಕ್ಕೆ ಬೇಕಾದಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಟುಕೊಳ್ತಾ ಇದ್ದೇನೆ. ಹುಡಿ ಉಪ್ಪು ಉಪಯೋಗಿಸೋರಾದರೆ ಅದನ್ನು ಮತ್ತೆ ಹಾಕಿದರೆ ಸಾಕು. ನಂತರ ಒಂದು ಪಾತ್ರೆ ತೆಗೆದುಕೊಂಡು ಅದು ಬಿಸಿಯಾದ ಮೇಲೆ ಅದಕ್ಕೆ 2 ಸ್ಪೂನಿನಷ್ಟು ಕಾಲಿಫ್ಲವರ್ ಫ್ರೈ ಮಾಡಿದ ಎಣ್ಣೆಯನ್ನು ಹಾಕಿ ಅದು ಬಿಸಿಯಾದಾಗ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಸೇರಿಸಿದ್ದೇನೆ. ಅದರ ಪೇಸ್ಟ್ ಮಾಡಿ ಅಥವಾ ಜಜ್ಜಿಕೊಂಡು ಹಾಕಿದರೂ ಸಾಕು. ನಂತರ 1 ಈರುಳ್ಳಿಯನ್ನು ಈ ರೀತಿ ಸೇರಿಸಿಕೊಡ್ತಾ ಇದ್ದೇನೆ. ನಾನು 2 ಈರುಳ್ಳಿ ತಗೊಂಡಿದ್ದೇನೆ. ಅದರಲ್ಲಿ 1 ಈರುಳ್ಳಿಯನ್ನು ಮಾತ್ರ ಮೊದಲಿಗೆ ಸೇರಿಸುವಂಥದ್ದು. ಅದು ಚೆನ್ನಾಗಿ ಕೆಂಪಾದ ಮೇಲೆ ಇನ್ನೊಂದನ್ನು ಸೇರಿಸುವ. ಇಲ್ಲಿ ಅರ್ಧ ಸ್ಪೂನ್ ಅರಶಿನ ಹುಡಿಯನ್ನು ಕೂಡ ಹಾಕಿದ್ದೇನೆ. ಇದನ್ನಿನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಬಳಿಕ ಅದಕ್ಕೆ ಬಾಕಿ ಇರುವಂತಹ 1 ಈರುಳ್ಳಿಯನ್ನು ಕೂಡ ಹಾಕಿದ್ದೇನೆ. ಇದು ಸ್ವಲ್ಪ ಬೆಂದು ಸಿಕ್ಕಿದರೆ ಸಾಕು. ಆದ ಕಾರಣ ಈ ರೀತಿ ಒಮ್ಮೆ ಫ್ರೈ ಮಾಡಿಕೊಳ್ಳುವ. ಬಳಿಕ ಇದಕ್ಕೆ ಕೆಂಪು ಮೆಣಸಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ 1 ಸ್ಪೂನ್ ಕೆಂಪು ಮೆಣಸಿನ ಹುಡಿಯನ್ನು ಹಾಕಿದ್ದೇನೆ. ಇದರ ಹಸಿ ಪರಿಮಳ ಹೋಗಲಿಕ್ಕೆ ಬೇಕಾಗಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈ ರೀತಿಯಾಗಿ ಇನ್ನು ನಾವು ಈಗಾಗಲೇ ಮಿಕ್ಸ್ ಮಾಡಿಟ್ಟಿರುವ ಕಾರ್ನ್ ಫ್ಲೋರ್ ಮತ್ತು ಹುಣಸೆ ಹುಳಿ ರಸವನ್ನು ಸೇರಿಸಿದ್ದೇನೆ. ಅದನ್ನು ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಉಪ್ಪು ಹುಡಿ ಸೇರಿಸುವವರು ಈ ಸಮಯದಲ್ಲಿ ಸೇರಿಸಿದರೆ ಸಾಕಾಗ್ತದೆ. ಇನ್ನಿದಕ್ಕೆ ಬೇಕಾಗಿರೋದು ಟೊಮೆಟೊ ಕೆಚಪ್. ನಮಗೆ ಮನೆಯಲ್ಲೇ ಟೊಮೆಟೊ ಕೆಚಪನ್ನು ತಯಾರಿಸ್ಬೋದು. ಈ ಟೊಮೆಟೊ ಕೆಚಪನ್ನು ಈ ರೀತಿ ಇದಕ್ಕೆ ಸೇರಿಸಿಕೊಡುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆದ ಬಳಿಕ ನಾವು ಈಗಾಗಲೇ ಫ್ರೈ ಮಾಡಿಟ್ಟಿರುವಂತಹ ಕಾಲಿಫ್ಲವರನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಸ್ವಲ್ಪ ಸ್ವಲ್ಪವನ್ನೇ ಸೇರಿಸಿಕೊಂಡು ಮಿಕ್ಸ್ ಮಾಡುವ. ಯಾಕೆಂತೇಳಿದರೆ ಈಗ ನಾವು ಮಾಡಿ ಇಟ್ಟಿರುವಂತಹ ಮಸಾಲೆ ಎಲ್ಲ ಕಾಲಿಫ್ಲವರ್ ಫ್ರೈಗೂ ತಾಗಬೇಕು. ಹಾಗಾಗಿ ಈ ರೀತಿ ನಮಗೆ ಸ್ವಲ್ಪ ಸ್ವಲ್ಪ ಸೇರಿಸಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ ತೆಗೆಯುವ. ಇದು ತುಂಬ ಟೇಸ್ಟಿಯಾಗಿರ್ತದೆ. ಮಕ್ಕಳಿಗೆ ಯಾವುದೇ ಭಯವಿಲ್ಲದೆ ಕೊಡಲಿಕ್ಕೆ ಸಾಧ್ಯ. ಇನ್ನು ಇದಕ್ಕೆ ಸೇರಿಸುವಂಥದ್ದು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಕೊಂಡು ಇಟ್ಟಿದ್ದೇನೆ. ಇದನ್ನು ಬೆಂಕಿ ಆಫ್ ಮಾಡಿ ಈ ರೀತಿ ಸೇರಿಸಿಕೊಡುವ. ಈ ರೀತಿ ಸೇರಿಸಿದ ಬಳಿಕ ಮುಚ್ಚಿಟ್ಟು 5 ನಿಮಿಷಗಳ ನಂತರ ತೆಗೆದು ನಮಗೆ ಸರ್ವ್ ಮಾಡ್ಬೋದು. ಎಲ್ಲರೂ ಟ್ರೈ ಮಾಡಲೇಬೇಕಾದ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.